ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಿಮ್ಮ ಚಂದ್ರಶೇಖರ್ ಮಾಡುವ ಅನಂತ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ನಾನು ತಮಗೆ ಕಾಶಿಯ ಬಗ್ಗೆ, ಕಾಶಿಯ ವಿದ್ಯಮಾನಗಳ ಬಗ್ಗೆ, ಅಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬರ್ತಿರ್ತಕ್ಕಂಥ ಮೌಢ್ಯದ ಬಗ್ಗೆ, ಸ್ವರ್ಗ ನರಕಗಳ ಪರಿಕಲ್ಪನೆಯ ಬಗ್ಗೆ, ಕಾಶಿ ಕರ್ವತ್ ಮಂದಿರದ ಬಗ್ಗೆ ತಕ್ಕಮಟ್ಟಿಗೆ ವಿವರವಾಗಿ ತಮ್ಗೆ ಹೇಳಿದ್ದೆ. ಮನುಷ್ಯ ಅವನ ಪರಿಕಲ್ಪನೆಯಲ್ಲಿ ಎಲ್ಲವೂ ಬೇಕು ಅನ್ನೋ ಧಾವಂತದಲ್ಲಿ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಅನ್ನೋದು ಇದೆ. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಅದೇನು ಅಂದ್ರೆ ಹಣ, ವಿದ್ಯೆ ಮತ್ತು ಅಧಿಕಾರ ಈ ಮೂರು ಒಬ್ಬನಲ್ಲಿ ಇರೋದಿಲ್ಲ ಅಂತ. ಹಣ ಇದ್ದವನ ಹತ್ರ ವಿದ್ಯೆ ಇರೋಲ್ಲ, ವಿದ್ಯೆ ಇರೋನ ಹತ್ರ ಹಣ ಇರಲ್ಲ, ಅಥವಾ ಅಧಿಕಾರ ಇದ್ರೆ ಇವೆರಡು ಇರೋಲ್ಲ ಅನ್ನೋದು ಆ ಕಾಲದ ಮಾತು. ಇವತ್ತು ಇದು ಸ್ವಲ್ಪ ಸುಳ್ಳು ಅಂತ ಅನಿಸ್ಬೋದು ನಿಮ್ಗೆ. ಅಧಿಕಾರ ಇದ್ರೆ ಎಲ್ಲ ಬರುತ್ತೆ ಅಂತ ಅನ್ನಿಸ್ಬೋದು, ಅದು ಬೇರೆ ಪ್ರಶ್ನೆ. ಗೀತೆಯಲ್ಲಿ ಹೇಳಿರುವ ಮಾತಿನ ಪ್ರಕಾರ ಹಣ, ವಿದ್ಯೆ ಮತ್ತು ಅಧಿಕಾರ ಒಬ್ಬನ ಹತ್ರ ಅದು ಇರಲ್ಲ. ಒಬ್ಬನಿಗೆ ವಿದ್ಯೆ ಇರುತ್ತೆ, ಒಬ್ಬನಿಗೆ ಹಣ ಇರುತ್ತೆ, ಇನ್ನೊಬ್ಬನಿಗೆ ಅಧಿಕಾರ ಇರುತ್ತೆ. ಯಥೇಚ್ಛವಾಗಿ ಹಣ ಬರುತ್ತೆ, ಅವತ್ತು ಯಥೇಚ್ಛ ವಿದ್ಯೆ ಇದೆ, ಇವನ ಹತ್ರ ತುಂಬಾ ಅಧಿಕಾರ ಇದೆ. ಏನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ ಅಂತಂದ್ರೆ, ಹಣ ನಿನಗೆ ಆಗುವಷ್ಟು ಬಳಸ್ಕೊಪ್ಪ, ಇಟ್ಕೋ, ನೀನೇನು ಎಲ್ಲವನ್ನೂ ದಾನ ಮಾಡಿ ನೀನು ಬರಿಗೈ ದಾಸನಾಗ್ಬೇಡ. ನಿನ್ನ ವ್ಯವಸ್ಥೆಗೆ, ನಿನ್ನ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕದ್ದನ್ನ ಬೇರೆಯವರಿಗೆ ದಾನ ಮಾಡು ಅಂತ. ಇನ್ನೊಬ್ಬರ ಹತ್ರ ವಿದ್ಯೆ ಇದೆ, ನೋಡಪ್ಪ ನಿನಗೆ ಬೇಕಾದಷ್ಟು ವಿದ್ಯೆ ಕೊಟ್ಟಿದ್ದೀನಿ, ಎಲ್ಲರಲ್ಲೂ ಈ ವಿದ್ಯೆ ಇಲ್ಲ, ನಿನ್ನೊಬ್ಬರಲ್ಲಿ ಇದೆ ಇದು, ನೀನು ವಿದ್ಯೆಯನ್ನ ದಾನ ಮಾಡುವಂತ. ಅವನಿಗೆ ವಿದ್ಯೆ ಇದೆ, ವಿದ್ಯೆ ದಾನ ಮಾಡ್ಬೇಕು ಅವನು. ಇನ್ನೊಬ್ಬರ ಹತ್ರ ಅಧಿಕಾರ ಇದೆ, ಆ ಅಧಿಕಾರವನ್ನ ಬಳಸ್ಕೊಂಡು ನೀನು 4 ಜನಕ್ಕೆ ಉಪಕಾರಿಯಾಗು, 4 ಜನಕ್ಕೆ ಉಪಕಾರವನ್ನು ಮಾಡು, ಅದರಿಂದ ಬೇರೆಯವ್ರಿಗೆ ಅನುಕೂಲ ಆಗ್ಲಿ, ನಿನ್ನಿಂದ 4 ಜನ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳಿ ನಿನಗೆ ಅಧಿಕಾರವನ್ನ ಕೊಟ್ಟಿದೆ. ಆದ್ರೆ ಇವತ್ತು ವಿದ್ಯೆ ಇದೆ, ಆದ್ರೆ ವಿದ್ಯೆ ದಾನ ಮಾಡೋದಕ್ಕಲ್ಲ, ಮಾರ್ಕೊಳ್ಳೋದಕ್ಕೆ ಅಂತ. ಒಬ್ರು ನನ್ನ ಪರಿಚಯಸ್ಥರೊಬ್ರು ಇದ್ದಾರೆ, ಮ್ಯಾಥಮೆಟಿಕ್ಸ್ ಟೀಚರ್. ಅವ್ರು ತುಂಬಾ ಜನ ಮಕ್ಕಳಿಗೆ ಮನೆ ಪಾಠ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಮನೆ ಪಾಠ ಹೇಳ್ಕೊಡ್ತಾರೆ. ಅವ್ರ ಹತ್ರ ಕಲಿತ ಎಲ್ಲ ವಿದ್ಯಾರ್ಥಿಗಳು 90 ಮೇಲೆ 100ಕ್ಕೆ 100 ಹೈ ಮೆರಿಟ್ ಡಿಸ್ಟಿಂಕ್ಷನ್ ಪಾಸ್ ಆಗುವಂತ ವಿದ್ಯಾರ್ಥಿಗಳೇ ಹೆಚ್ಚು. ದುರಂತ ಅಂದ್ರೆ ಅವ್ರ ಮಗ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್. ನಾನು ತಮಾಷೆಗೆ ಒಂದು ಮಾತು ಹೇಳಿದೆ ಅವ್ರಿಗೆ, ಮ್ಯಾಥಮೆಟಿಕ್ಸ್ ಮೇಸ್ಟ್ರಿಗೆ, ನೋಡಿ ಸ್ವಾಮಿ, ನಿಮಗೆ ಮ್ಯಾಥಮೆಟಿಕ್ಸ್ ತುಂಬಾ ಚೆನ್ನಾಗಿ ಕರಗತ ಆಗಿದೆ, ವಿದ್ಯೆ ನಿಮಗೆ ಒಲಿದಿದೆ ಮ್ಯಾಥಮೆಟಿಕ್ಸ್, ನೀವು ಅದನ್ನ ಮಾರ್ಕೊಂತಾ ಇದ್ದೀರಿ, ಆದ್ರೆ ನಿಮ್ಮ ಮಗ ಅದ್ರಲ್ಲಿ ಫೇಲ್ ಆಗ್ತಾ ಇದ್ದಾನೆ, ನಪಾಸ್ ಆಗ್ತಾ ಇದ್ದಾನೆ, ಫೇಲ್ ಆಗ್ತಾ ಇದ್ದಾನೆ. ನೀವು ಒಂದು ಟರ್ಮ್ ಎಲ್ಲ ಮಕ್ಕಳಿಗೂ ದುಡ್ಡು ತಗೊಳ್ದೇನೆ ಉಚಿತವಾಗಿ ನೀವು ಮನೆ ಪಾಠ ಮಾಡ್ಬಿಡಿ, ನಿಮ್ಮ ಮಗ ಪಾಸ್ ಆಗ್ತಾನೆ ಅಂತ. ಅವರು ಅಷ್ಟೇ ನಗನಗ್ತಾ ಹೇಳಿದ್ರು, ಅಯ್ಯೋ ಸ್ವಾಮಿ, ಆ ಮಾತು ಆ ಕತೆ ಆದ ಕಾಲ ಹೋಯ್ತು. ಇವತ್ತು 1 ವರ್ಷ ನಾನು ಉಚಿತವಾಗಿ ಪಾಠ ಮಾಡಿದೆ ಅಂದ್ರೆ ಅದು ಲಕ್ಷಾಂತರ ರೂಪಾಯಿನ ವಹಿವಾಟದು. ಅದೇ ಲಕ್ಷಾಂತರ ರೂಪಾಯಿ ಇದ್ರೆ ನನ್ನ ಮಗನಿಗೆ ಒಂದು ಬಿಸ್ನೆಸ್ ಹಾಕೊಡ್ತೀನಿ ಬಿಡಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಅಂದ್ರೆ ಒಟ್ಟಾರೆ ಗೀತೆಯಲ್ಲಿ ಇನ್ನೂ ಒಂದು ಮಾತು ಬರುತ್ತೆ, ದಾನಕ್ಕೆ ಕೊಡದಿದ್ರು ದಂಡಕ್ಕೆ ಕೊಡಬೇಕಾಗತ್ತೆ ಅಂತ. ನಮ್ಮ ಹತ್ರ ದುಡ್ಡು ಬಂತು ಯಥೇಚ್ಛವಾಗಿದೆ. ನಾವು ನೋಡೋದು ನಮ್ಮ ಪಾಸ್ಬುಕ್, ಎಷ್ಟಾಯ್ತು 5 ಲಕ್ಷ ಆಯ್ತಲ್ಲ, 9 ಲಕ್ಷ ಆಯ್ತಾ, 9ರಿಂದ 10 ಲಕ್ಷ ಆಯ್ತಾ, 10 ಲಕ್ಷ ಆದ್ಮೇಲೆ ನಾನೇನೋ ಮಾಡ್ತೀನಿ, ಇಲ್ಲ 12 ಲಕ್ಷ, ಏನೋ ಹೀಗೆ ದುಡ್ಡನ್ನ ಕೂಡಿಸ್ತಾ ಹೋಗ್ತೀವಿ ನಾವು ದುಡ್ಡನ್ನ. ಆದ್ರೆ ನಾವು ಅದನ್ನ ಬೇರೆ ಥರದಲ್ಲಿ ವಿನಿಯೋಗಿಸ್ಬೇಕಾಗಿತ್ತು. ಗೀತೆಯಲ್ಲಿ ಹೇಳಿರೋವಂಗೆ ದಾನ ಮಾಡ್ಬೇಕಿತ್ತು, ಅಟ್ಲೀಸ್ಟ್ ಕೊನೆ ಪಕ್ಷ ಸ್ವಲ್ಪ ಮಟ್ಟಿಗಾದ್ರೂ ಅದನ್ನ ದಾನ ಮಾಡ್ಬೇಕಾಗಿತ್ತು. ನಾವು ದಾನ ಮಾಡ್ದೇನೆ ಅದನ್ನ ಉಳಿಸ್ಕೊಳ್ಳೋಕೆ ಇನ್ನಿಲ್ಲದ ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಗೀತೆಯಲ್ಲೇ ಹೇಳಿರೋ ಹಾಗೆ ದಾನಕ್ಕೆ ಕೊಡ್ತಿದ್ರೆ ದಂಡಕ್ಕೆ ಕೊಡ್ಬೇಕಾಗತ್ತೆ ಅಂತ. ಯಾವುದೋ ಒಂದು ಗಳಿಗೆಯಲ್ಲಿ ಅದು ಕೆಟ್ಟ ಗಳಿಗೆ ಅಂತಾನೆ ಕರೆಯೋಣ.
ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವನ ಹೆಂಡತಿಗೋ ಅವನ ಅಮ್ಮನಿಗೋ ಅವನಿಗೇನೋ ಏನೋ ಒಂದು ಆರೋಗ್ಯದ ಸಮಸ್ಯೆ ಉಂಟಾಗಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಸೊ ದಾನಕ್ಕೆ ಕೊಟ್ಟಿದ್ರೆ ಇವನಿಗೇನೋ ಆಗ್ತಿರ್ಲಿಲ್ಲ ಅನ್ನೋದು ಬೇರೆ ಮಾತು, ಆಗ್ತಿತ್ತೋ ಬಿಡ್ತಿತ್ತೋ ಅದು ಬೇರೆ ಬೇರೆ ವಿಷಯ. ಆದ್ರೆ ಈಗ ಆತ ದಂಡಕ್ಕೆ ಕೊಡಬೇಕಾಗಿ ಬಂತು, ಜೊತೆಗೆ ಸಾಕಷ್ಟು ನೋವನ್ನು ಅನುಭವಿಸ್ಬೇಕಾಗಿ ಬಂತು. ಹಾಗಾಗಿ ಹಣ, ವಿದ್ಯೆ, ಅಧಿಕಾರ ಇವನ್ನೆಲ್ಲ ನೀವು ನಿಮಗಾಗುವಷ್ಟನ್ನು ಇಟ್ಕೊಂಡು ಬಾಕಿಯವರಿಗೆ ಅದನ್ನು ದಾನ ಮಾಡಿ ಅನ್ನುವಂಥದ್ದು ಗೀತೆಯ ಅತ್ಯಂತ ಶ್ರೇಷ್ಠವಾದ ಮಾತದು. ನಮಗೆಲ್ಲರಿಗೂ ಗೊತ್ತು ನಾವೇನ್ ಮಾಡ್ತಿದೀವೋ ಅದು ಜಾಸ್ತಿ ಅತಿ ಅಂತ ನಮಗ್ ಗೊತ್ತು. ಆದ್ರೆ ಅತಿ ಅನ್ನೋದಕ್ಕೆ ಮಿತಿ ನಾವು ಹಾಕೊಂಡಿಲ್ಲ. ಎಲ್ಲವೂ ಅತಿಯಾಗೇ ಆಗ್ತಿದೆ, ಅತಿಯಾಗೇ ನಡೀತಿದೆ. ಎಲ್ಲವೂ ಗೊತ್ತು. ನಾವು ಅಶಾಶ್ವತವಾದ ಕಡೆಗೆ ನಾವು ತರಳ್ತಾ ಇದ್ದೀವಿ, ಶಾಶ್ವತವಾದದ ಕಡೆಗೆ ನಾವು ಹೋಗ್ತಾ ಇಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಣದಿಂದ ನಮಗೆ ಸುಖ ಸಿಗುತ್ತೆ ಅನ್ನೋದು ಮರೀಚಿಕೆ. ಸುಖ ಸಿಕ್ಕದಂಗೆ ನಮಗೆ ಅನ್ನಿಸ್ಬೋದು, ಆದ್ರೆ ಅದ್ರ ಹಿಂದೆನೆ ದುಃಖ, ನೋವು, ಸಂಕಟ ಅಡಗಿದೆ. ಹಣದಂತ ಒಂದು ಅಪಾಯಕಾರಿಯಾದಂತಹ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಮನುಷ್ಯ ಇಷ್ಟೆಲ್ಲ ಸಂಕಟ, ನೋವು, ಅಪಮಾನ, ಅವಮಾನ, ಇವೆಲ್ಲ ತುಚ್ಚಿ ಇವೆಲ್ಲ ಅನುಭವಿಸೋದು ಯಾವುದೋ ಒಂದು ಬಯಕೆಗಾಗಿ. ಇಲ್ಲ ಅಧಿಕಾರದ ಬಯಕೆ ಇರ್ಬೋದು, ಇಲ್ಲ ಹಣದ ಬಯಕೆ ಇರ್ಬೋದು. ವಿದ್ಯೆ ಬಯಕೆಗಂತೂ ಯಾರು ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹಣ ಇದ್ರೆ ವಿದ್ಯೆ ಕೊಂಡ್ಕೋಬಹುದು ಅನ್ನೋ ಮಾತು ಇವತ್ತು ಜನಜನಿತವಾಗ್ಬಿಟ್ಟಿದೆ. ಇವತ್ತು ಹಣ ಇದ್ರೆ ಅಧಿಕಾರನೂ ಕೊಂಡ್ಕೋಬಹುದು ಅನ್ನೋ ಮಾತು ಇದೆ. ಹೀಗಾಗಿ ಎಲ್ಲೋ ನಾವು ಅಶಾಶ್ವತವಾದ ಕಡೆಗೆ ನಾವು ನಮ್ಮ ಇಡೀ ಶಕ್ತಿಯನ್ನ ವ್ಯಯಿಸ್ತಿದೀವಿ ಅಂತ ಅನ್ಕೋಬಹುದು. ಇದಕ್ಕೆ ತಾಜಾ ಉದಾಹರಣೆಗಳಾಗಿ ಬೇಕಾದಷ್ಟು ಇತಿಹಾಸದಲ್ಲೂ ಅನೇಕ ಸಂಖ್ಯೆಯಲ್ಲಿ ಉದಾಹರಣೆಗಳನ್ನ ನಾವು ಕಾಣಬಹುದು. ಸಾವಿರಾರು ಇಂತಹ ಉದಾಹರಣೆಗಳನ್ನ ನಾವು ಓದಿದೀವಿ, ಗೊತ್ತಿದೆ, ತಿಳ್ಕೊಂಡಿದ್ದೀವಿ. ಆದರೂ ಆ ವ್ಯಾಮೋಹ ನಮಗ್ ಬಿಟ್ಟಿಲ್ಲ. ನೀವು ಸುಮ್ಮನೆ ಹಾಗೆ ಗಮನಿಸಿ, ಇತಿಹಾಸದ ಉದ್ದಕ್ಕೂ ಸಾವಿರಾರು ವರ್ಷಗಳಿಂದ ಯುದ್ಧಗಳು, ಗಲಾಟೆಗಳು, ಘರ್ಷಣೆಗಳು ನಡೆದಿದೆ ಅಂತಾದ್ರೆ ಅದಕ್ಕೆ ಮೂರೇ ಕಾರಣ: ಹೆಣ್ಣು, ಹೊನ್ನು, ಮಣ್ಣು. ಈ ಮೂರಲ್ಲದೆ ಬೇರೆ ಯಾವ ಕಾರಣಗಳು ಇಲ್ಲ. 1 ಅಡಿ ಜಾಗಕ್ಕೆ ಒಂದು ಕೊಲೆ ನಡೆದೋಗುವಂತ ಸಮಯ ಇದು. 8 ಆಣೆ 1 ರೂಪಾಯಿ ವಿಷಯಕ್ಕೆ ಕೊಲೆ ನಡೆದೋಗುವಂತ ಸಮಯ ಇದು. ಸೊ ಹೀಗಾಗಿ ನಾವು ಈ ಯಾವುದು ಅಪಾಯಕಾರಿನೋ ಅದರ ಬೆನ್ನು ಬಿದ್ದಿರೋದು ಮನುಷ್ಯನ ಒಂದು ವ್ಯವಸ್ಥೆ, ಅಥವಾ ಒಂದು ರೀತಿಯ ದಾರಿ ತಪ್ಪಿಸುವಿಕೆ ಅಂತ ಬೇಕಾದ್ರೆ ಕರಿಬಹುದು. ಒಂದು ಉದಾಹರಣೆ ನಾನು ಇದಕ್ಕೆ ಹೇಳ್ಬೇಕು ಅಂತಂದ್ರೆ, ಅಲೆಕ್ಸಾಂಡರ್ನ ಉದಾಹರಣೆ ತಮ್ಗೆಲ್ಲ ಗೊತ್ತಿದೆ. ಅಲೆಕ್ಸಾಂಡರ್ ಬಗ್ಗೆ ತಾವು ಕೇಳಿದಿರಿ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಕರೆಸ್ಕೊಳ್ಳುವಂತಹ ಮನುಷ್ಯ. ಅವನು 20ನೇ ವರ್ಷಕ್ಕೆ ಅವನು ರಾಜನಾಗ್ತಾನೆ. ಗ್ರೀಕ್ನ ಮೆಸಿಡೋನಿಯಾದ ರಾಜ ಅವನು ಬದುಕಿದ್ದದ್ದು ಕೇವಲ 32 ವರ್ಷ. 12 ವರ್ಷದಲ್ಲಿ ಅವನು ದಂಡೆತ್ತಿ ಹೋದದ್ದು, ಯುದ್ಧ ಮಾಡಿದ್ದು ಲೆಕ್ಕವಿಲ್ಲ. ಗ್ರೀಸ್ನಿಂದ ಅವನು ಇಂಡಿಯಾದವರೆಗೆ ಆಲ್ಮೋಸ್ಟ್ ಗೆದ್ದುಕೊಂಡು ಬಂದ್ಬಿಟ್ಟಿದ್ದ. ಅವನು ಅಷ್ಟು ಯೋಧ ಆತ, ಪರಮ ಯೋಧ, ಶ್ರೇಷ್ಠ ಯುದ್ಧ ನಿಪುಣ ಆತ. 32 ವರ್ಷ, 12 ವರ್ಷದಲ್ಲಿ ಅಷ್ಟೆಲ್ಲ ಅವನು ರಾಜ್ಯವನ್ನ ತನ್ನದಾಗಿಸ್ಕೊಂಡಿದ್ದಾನೆ, ರಾಜ್ಯ ವಿಸ್ತಾರ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವನು ಎಂಥ ವೀರ ಶೂರ ಇರಬಹುದು. ಅಲೆಕ್ಸಾಂಡರ್ ಹೀಗೆ ಒಮ್ಮೆ ಈಗಿನ ತರ ಹಾಗ ವೆಹಿಕಲ್ಸ್ ಇರ್ಲಿಲ್ಲ, ಯಾತಾಯಾತ ಇಲ್ಲಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಕ್ಕೆ ಸಾಧನಗಳಿರ್ಲಿಲ್ಲ. ಅವತ್ತೆಲ್ಲ ಕುದುರೆಗಳ ಮೇಲೆ ಹೋಗ್ಬೇಕಿತ್ತು, ಆನೆಗಳ ಮೇಲೆ ಹೋಗ್ಬೇಕಿತ್ತು, ಒಂಟೆಗಳ ಮೇಲೆ ಹೋಗ್ಬೇಕಿತ್ತು, ಕಾಲಾಳುಗಳಿದ್ರು, ನಡ್ಕೊಂಡೇ ಹೋಗ್ಬೇಕಿತ್ತು. ಒಂದು ಸರ್ತಿ ಯುದ್ಧ ಶುರುವಾದ್ರೆ ವರ್ಷಗಟ್ಲೆ ಅವ್ರು ವಾಪಸ್ಸು ಮನೆಗೆ ಬರ್ತಿರ್ಲಿಲ್ಲ, ತನ್ನ ರಾಜ್ಯಕ್ಕೆ ಬರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಯುದ್ಧ ಮಾಡ್ಕೊಂಡು ಗೆದ್ಕೊಂಡು ಮುಂದುವರೆದ್ಕೊಂಡು ಹೋಗ್ತಿದ್ರು. ಹೀಗೆ ಒಮ್ಮೆ ಅಲೆಕ್ಸಾಂಡರ್ ಯುದ್ಧಕ್ಕಾಗಿ ದಂಡೆತ್ತಿ ಹೋದ. ಯುದ್ಧ ಮಾಡ್ತಾ ಎಲ್ಲವನ್ನು ಗೆದ್ದುಕೊಂಡು ಮುಂದುವರೆದ್ಕೊಂಡು ಹೋಗ್ತಾ ಇದ್ದ. ತಿಂಗಳಗಟ್ಟಲೆ ಕಳೆದು ಬಿಟ್ಟಿತ್ತು. ತನ್ನ ರಾಜ್ಯವನ್ನ ಬಿಟ್ಟು, ತನ್ನ ಅರಮನೆಯನ್ನ ಬಿಟ್ಟು, ತನ್ನ ಸಂಸಾರವನ್ನ ಬಿಟ್ಟು.
ಒಂದು ದಿನ ರಾತ್ರಿ ಮಲ್ಕೊಂಡ, ವಿಪರೀತ ಜ್ವರ ಶುರುವಾಯ್ತು ಆತನಿಗೆ. ವಿಷಮ ಶೀತ ಜ್ವರ ಅಂತಾರಲ್ಲ, ಆ ತರ ಜ್ವರ, ವಿಪರೀತ ಜ್ವರ ಶುರುವಾಯ್ತು. ಅಲ್ಲೇ ರಾಜವೈದ್ಯರಿದ್ರು. ರಾಜವೈದ್ಯರು ಬಂದು ಔಷಧೋಪಚಾರಗಳನ್ನ ಮಾಡಿದ್ರು. ಅಲ್ಲಿ ಸಾಮ್ರಾಟ ಅಲ್ವಾ ಅವನು, ರಾಜ ಅಲ್ವಾ, ಅತ್ಯುನ್ನತ ಚಿಕಿತ್ಸೆ ಆತನಿಗೆ ದೊರೀತಾ ಇತ್ತು, ದೊರಕಿತು. ಏನೇ ಚಿಕಿತ್ಸೆಗೊಳಪಟ್ರು, ಏನೇ ಔಷಧೋಪಚಾರಗಳು ನಡೆದ್ರು, ಈ ಜ್ವರ ಬಾಧಿಸುವುದು ಕಮ್ಮಿ ಆಗ್ಲಿಲ್ಲ. ಜ್ವರದ ಬಾಧೆಯಿಂದ ನರಳುತ್ತಾ ಇದ್ದ. ಲಕ್ಷ ಲಕ್ಷ ವೈರಿಗಳನ್ನು ಸದಬಡಿದಿದ್ದ ಆ ಅಲೆಕ್ಸಾಂಡರ್, ಒಂದು ಅನಾಫಲಿಸ್ ಹೆಣ್ಣು ಸೊಳ್ಳೆ ಅವನ್ನ ಅಲುಗಾಡಿಸ್ಬಿಡ್ತು. ನೋಡಿ, ವಿಜ್ಞಾನದಲ್ಲಿ ಒಂದು ವಿಚಿತ್ರ ಅಂತಂದ್ರೆ, ಸೊಳ್ಳೆಯ ವಂಶದಲ್ಲಿ, ಜಾತಿಯಲ್ಲಿ ನಮ್ಮನ್ನ ಕಚ್ಚುವಂಥದ್ದು, ಪ್ರಾಣಿಗಳನ್ನ ಕಚ್ಚುವಂಥದ್ದು ಹೆಣ್ಣು ಸೊಳ್ಳೆನೇ ಹೊರತು ಗಂಡು ಸೊಳ್ಳೆಗಳಲ್ಲ. ಗಂಡು ಸೊಳ್ಳೆಗಳ ಕಚ್ಚೋದೇ ಇಲ್ಲ. ಹೆಣ್ಣು ಸೊಳ್ಳೆಗಳು ಯಾಕೆ ಕಚ್ಚುತ್ತವೆ ಅಂತಂದ್ರೆ ಅದೊಂದು ವಿಸ್ಮಯಕಾರಿ ವಿಷಯ. ಅದೊಂದು, ಅವು ಮೊಟ್ಟೆ ಇಡಬೇಕಾದ್ರೆ ಆ ಮೊಟ್ಟೆಗೆ ಬೇಕಾದಂತ ಐರನ್ನು, ಪ್ರೋಟೀನು, ವಿಟಮಿನ್ಸ್ಗಳು ಸಿಗೋದೇ ರಕ್ತದಿಂದ, ಮನುಷ್ಯನ ರಕ್ತದಿಂದ, ಪ್ರಾಣಿಗಳ ರಕ್ತದಿಂದ. ಹೀಗಾಗಿ ಅವ್ರ ರಕ್ತ ಹೀರ್ಲೇಬೇಕು ಅವು. ಅಂಥ ಒಂದು ಹೆಣ್ಣು ಅನಾಫಲಿಸ್ ಸೊಳ್ಳೆ ಅಂತ ಶ್ರೇಷ್ಠ ಯೋಧ ಅಲೆಕ್ಸಾಂಡರ್ನ ನಡಗಿಸ್ಬಿಡುತ್ತೆ, ಜ್ವರದಿಂದ ಬಳಲಿಸ್ಬಿಡುತ್ತೆ. ಏನೇ ಔಷಧೋಪಚಾರ ನಡೆದ್ರು ಅವನು ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗ್ಲಿಲ್ಲ. ತನ್ನ ದಂಡನಾಯಕರನ್ನ ಕರೆದು ಹೇಳ್ತಾರೆ, ಅಲೆಕ್ಸಾಂಡರ್, ಯುದ್ಧ ಸಾಕು, ನಿಲ್ಸ್ಬಿಡೋಣ. ಆಗ ದಂಡನಾಯಕ ಹೇಳ್ತಾರೆ, ಅಯ್ಯೋ, ಎಲ್ಲ ಸೈನಿಕರ ಮನೋಭಾವನೆ ಇದೇ ಆಗಿತ್ತು, ಎಲ್ಲ ಸೈನಿಕರು ಇದನ್ನೇ ಬಯಸ್ತಾ ಇದ್ರು. ಹೇಳಿ ರಾಜರಿಗೆ, ಯುದ್ಧ ಸಾಕಾಗಿದೆ, ನಮಗೂ ಹೆಂಡತಿ ಮಕ್ಕಳು ಸಂಸಾರ ಇದೆ, ಮಕ್ಕಳು ನೋಡ್ಬೇಕು ಅನ್ಸಿದೆ, ಅಮ್ಮ ಅಪ್ಪ ನೋಡ್ಬೇಕು ಅನ್ಸಿದೆ, ಹೆಂಡತಿ ಮುಖ ನೋಡ್ಬೇಕು ಅನ್ಸಿದೆ, ಹೇಳಿ, ನಾವು ಸೋತೋಗಿದ್ದೀವಿ, ಸಾಕಾಗಿದೆ, ವಾಪಸ್ ಹೊಟ್ಟೋಗೋಣ ಅಂತ ಅವರ ಭಾವನೆಯೂ ಕೂಡ ಇತ್ತು. ನೀವು ಅದನ್ನ ಹೇಳ್ತಿದ್ದೀರಿ, ನಾವು ನಿಲ್ಸ್ಬಿಟ್ಟು ವಾಪಸ್ ಹೋಗೋಣ, ನಮ್ಮ ದೇಶಕ್ಕೆ ವಾಪಸ್ ಹೋಗೋಣ. ಸರಿ, ಅಲೆಕ್ಸಾಂಡರ್ ದಂಡನಾಯಕನಿಗೆ ಹೇಳ್ತಾರೆ, ಅಲ್ಲಿಯ ಮುಖ್ಯಸ್ಥನಿಗೆ, ಸೇನಾ ಮುಖ್ಯಸ್ಥನಿಗೆ, ನಮ್ಮ ಸೈನಿಕರು ನಿಧಾನಕ್ಕೆ ಬರಲಿ, ನಾವು ಸ್ವಲ್ಪ ಬೇಗ ಹೋಗೋಣ, ಬೇಗ ಊರು ಸೇರ್ಕೊಳ್ಳೋಣ. ನನಗೆ ಈ ಬಾಧೆಯನ್ನ, ಈ ಜ್ವರದ ತಾಪವನ್ನು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನನಗೆ ಯಾವ ಔಷಧಿಗೂ ಇದು ಬಗ್ಗುತ್ತಾ ಇಲ್ಲ, ಇದು ಯಾವ ವೈದ್ಯನೂ ಇದನ್ನ ಕಮ್ಮಿ ಮಾಡಕ್ ಆಗ್ತಾ ಇಲ್ಲ, ಬೇಗ ಹೋಗೋಣ, ಸೈನಿಕರು ನಿಧಾನಕ್ಕೆ ಬರ್ಲಿ ಅಂತ ಹೇಳಿ ಇವರು ಮುಂದೆ 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 ಹೋಗ್ತಿರ್ತಾರೆ. ಇನ್ನ ಒಂದು ದಿನದ ಯಾತ್ರೆ ಬಾಕಿ ಇರುತ್ತೆ. ಆಗ ರಾತ್ರಿ ಮಲಕೊಂಡಾಗ ಅಲೆಕ್ಸಾಂಡರ್ ಹೇಳ್ತಾರೆ ತನ್ನ ಸೇನಾ ಮುಖ್ಯಸ್ಥನಿಗೆ, ಬಹುಶಃ ನಾಳೆ ನಾನು ಸೂರ್ಯೋದಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಅಷ್ಟು ನನಗೆ ದೇಹ ಬಾಧೆ, ಅನಾರೋಗ್ಯ ನನ್ನ ಕಾಡಿಸ್ತಾ ಇದೆ. ಹೀಗಾಗಿ ನನ್ನನ್ನು ಆದಷ್ಟು ಬೇಗ ನನ್ನ ಅರಮನೆಗೆ ಸೇರಿಸು. ಆಗ ಕೇಳ್ತಾರ ಸೇನಾ ಮುಖ್ಯಸ್ಥ, ಯಾಕೆ ಇಷ್ಟು ಧಾವಂತ ಪಡ್ತಿದ್ದೀರಿ ನೀವು? ಯಾಕೆ ಇಷ್ಟು ಧಾವಂತ? ಅರಮನೆಗೆ ಹೋಗ್ಬೇಕು ಅಂತ ಏನಕ್ಕೆ ನೀವು? ಆಗ ಅಲೆಕ್ಸಾಂಡರ್ ಹೇಳ್ತಾರೆ, ನಾನು ನನ್ನ ತಾಯಿಯನ್ನ ನೋಡ್ಬೇಕು. ಕೊನೆಯ ಗಳಿಗೆಯಲ್ಲಿ ನನ್ನ ತಾಯಿಯ ತೊಡೆ ಮೇಲೆ ಮಲ್ಕೊಂಡು ನಾನು ಪ್ರಾಣ ಬಿಡಬೇಕು. ಆ ಅಲೆಕ್ಸಾಂಡರ್ಗೂ ಕೂಡ ಹೆಂಡತಿ ಮುಖ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ರಾಜ್ಯ ನೋಡ್ಬೇಕು, ಅರಮನೆ ನೋಡ್ಬೇಕು, ನನ್ನ ಭಂಡಾರ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ. ತಾಯಿಯನ್ನ ಕಾಣಬೇಕು, ತಾಯಿಯ ಮಡಲಲ್ಲಿ ನಾನು ಪ್ರಾಣ ಬಿಡಬೇಕು ಅನ್ನೋ ಒಂದು ವಾಂಛೆ ಅಲೆಕ್ಸಾಂಡರ್ನಲ್ಲಿ ಇತ್ತು. ಸರಿ, ಇನ್ನೇನು ಬೆಳಗಾಗಬೇಕು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಹೊರಳಾಡದ ಅಲೆಕ್ಸಾಂಡರ್ ಗೊತ್ತಾಗುತ್ತೆ, ನಾನು ಇನ್ನು ಹೆಚ್ಚು ಸಮಯ ಬದುಕಿರಲಾರೆ ಅನ್ನೋದು ಸತ್ಯ ಆದ ಅರಿವು ಆತನಿಗಾಗಿತ್ತು. ತನ್ನ ಮುಖ್ಯಸ್ಥರನ್ನ ಕರೆದು ಹೇಳ್ತಾರೆ, ನೋಡಿ, ನಾನು ಹೆಚ್ಚು ದಿನನೂ ಅಲ್ಲ, ಹೆಚ್ಚು ಸಮಯ ಬದುಕಿರಲಾರೆ. ನನ್ನ ಸತ್ತ ನಂತರ ನನ್ನ ದೇಹವನ್ನ ಆ ಕಾಫಿನಲ್ಲಿ ಇಡ್ತಿರಲ್ಲ, ಬಾಕ್ಸಲ್ಲಿ ಇಡ್ತಿರಲ್ಲ, ಆಗ ನನ್ನ ಎರಡೂ ಕೈನ ಆಚೆ ಬರೋ ಹಾಗೆ ನೋಡ್ಕೊಳ್ಳಿ. ದೇಹ ಒಳಗಿರ್ಲಿ, ನನ್ನ ಎರಡೂ ಕೈಗಳು ಆಚೆ ಇರಲಿ. ಆ ಸೇನಾ ಮುಖ್ಯಸ್ಥನಿಗೆ ಆಶ್ಚರ್ಯ ಆಗುತ್ತೆ, ಏನು, ಯಾಕೆ, ಏನ್ ಕಾರಣ, ಇದರಿಂದ ಏನಾಗುತ್ತೆ, ಯಾಕೆ? ಆಗ ಅಲೆಕ್ಸಾಂಡರ್ ಹೇಳ್ತಾರೆ, ಇಡೀ ಪ್ರಪಂಚದ ಜನಕ್ಕೆ ಗೊತ್ತಾಗ್ಬೇಕು, ಇಂಥ ಮಹಾವೀರ
ಇಂಥ ಮಹಾಯೋಧ ಲಕ್ಷಾಂತರ ಜನರ ಸದೆಬಡಿದು ಇಡೀ ಅರ್ಧ ಪ್ರಪಂಚವನ್ನು ತನ್ನದಾಗಿಸಿಕೊಂಡ ಈ ಅಲೆಕ್ಸಾಂಡರ್ ಹೋಗುವಾಗ ಏನನ್ನೂ ತಗೊಂಡು ಹೋಗುದಿಲ್ಲ, ಬರೀ ಕೈಯಲ್ಲಿ ಹೋದ ಅನ್ನುವ ಅರಿವು ನಮ್ಮ ಜನಕ್ಕೆ ಆಗ್ಬೇಕು. ಹೀಗಾಗಿ ನನ್ನ ಎರಡೂ ಕೈಗಳನ್ನ ಆಚೆ ತೆರೆದಿಡಿ ಅಂತ ಹೇಳ್ಬಿಟ್ಟು ಬೆಬಿಲೋನ್ನಲ್ಲಿ ಮೋಸ್ಟ್ಲಿ ಅವರು ಬೆಬಿಲೋನ್ನಲ್ಲಿ ಸಾಯ್ತಾರೆ ಅಲೆಕ್ಸಾಂಡರ್. ಇಂಥ ಹಲವು ಹಲವು ಕಥೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಆದರೂ ನಮಗೆ ಕೂಡಿಡುವ ಬಯಕೆ, ವಿಸ್ತಾರ ಮಾಡುವ ಬಯಕೆ, ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಬೇಕು ಅನ್ನೋ ಬಯಕೆ ನಮ್ಮನ್ನು ಬಿಟ್ಟಿದ್ದಿಲ್ಲ. ಆ ಬಯಕೆಯಿಂದಾಗಿಯೇ ನಾವು ಎಲ್ಲ ಥರದ ನೋವುಗಳನ್ನ, ಸಂಕಟಗಳನ್ನ, ಅವಮಾನಗಳನ್ನ, ಅಪಮಾನಗಳನ್ನ ಎದುರಿಸಬೇಕಾಗಿ ಬಂದಿದೆ. ಈ ಒಂದು ಸಣ್ಣ ಉದಾಹರಣೆ ಹೇಳಿ ಇವತ್ತಿನ ನನ್ನ ಸಂಚಿಕೆಯನ್ನು ಮುಗಿಸ್ತೀನಿ. ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಾಪಟ್ಟೆ ಹಣ ಮಾಡಿದ್ರು ಅಂತಂದ್ರೆ ಹಣ ಮಾಡಿದ್ರು. ಹೇಗ್ ಮಾಡಿದ್ರು ಬೇರೆ ಪ್ರಶ್ನೆ. ವಿದ್ಯೆ ಇರಲಿಲ್ಲ, ಒಳ್ಳೆ ಬಟ್ಟೆ, ಕಾಸ್ಟ್ಲಿ ಬಟ್ಟೆ ಹಾಕ್ಲೋರು, ಕಾಸ್ಟ್ಲಿ ವಾಚ್, ಆ ಕಾಲಕ್ಕೆ ಅದು ರ್ಯಾಡೋ ವಾಚ್ ಏನು ಹೇಳ್ತಾರಲ್ಲ, ರ್ಯಾಡೋ ವಾಚ್ ಕಟ್ಕೊಂಡಿದ್ರು, ಕಣ್ಣಿಗೆ ತಂಪು ಕನ್ನಡಕ, ಕಾಸ್ಟ್ಲಿ ಕನ್ನಡಕ, ಟಿಪ್ ಟಾಪ್ ಆಗಿ ಬ್ಯಾಂಕಿಗೆ ಹಣ ಕಟ್ಟಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ಏನೋ ಕಷ್ಟಪಟ್ಟು ಬರೆದಿರ್ತಾರೆ. ಅವ್ರು ಬ್ಯಾಂಕಿಗೆ ಕ್ಯಾಶಿಯರ್ಗೆ ದುಡ್ಡು ಕಟ್ಟಕ್ಕೆ ಹೋಗಿ ಕೊಡುವಾಗ, ಚಲನ್ ಕೊಡುವಾಗ ಹೇಳ್ತಾರೆ ಕ್ಯಾಶಿಯರು, ಡಿನಾಮಿನೇಷನ್ ಬರ್ಕೊಂಬನ್ನಿ ಇವ್ರೆ ಅಂದ್ರು. ಈತನಿಗೆ ಅರ್ಥ ಆಗ್ಲಿಲ್ಲ, ಪಾಪ ಗೊತ್ತಿರ್ಲಿಲ್ಲ ಆತನಿಗೆ, ವಿದ್ಯೆ ಇರ್ಲಿಲ್ಲ ಆತನಿಗೆ, ಏನೋ ಕಷ್ಟಪಟ್ಟು ಸೈನ್ ಮಾಡ್ತಿದ್ರೆ ಬಿಟ್ರೆ ಗೊತ್ತಾಗ್ಲಿಲ್ಲ ಅಂದ್ರು. ಡಿನಾಮಿನೇಷನ್ ಬರ್ಕೊಂಬನ್ರಿ ಅಂದ್ರು, ಗೊತ್ತಾಗ್ಲಿಲ್ಲ. ಭಕ್ತನ್ ಕೇಳಿದ್ರು, ಇವ್ರೇ ಎಷ್ಟೆಷ್ಟು, 500 ರೂಪಾಯಿಂದೆಷ್ಟು, 200 ರೂಪಾಯಿಂದೆಷ್ಟು, 100 ರೂಪಾಯಿಂದೆಷ್ಟು, ಎಷ್ಟೆಷ್ಟಿದೆ ಅದು ಸ್ವಲ್ಪ ನೋಡಿ, ಇಲ್ಲೆಲ್ಲ ಕಾಲಮ್ಸ್ ಇದೆ, ಅದು ತುಂಬಿ ಅಂತ ಹೇಳಿದ್ರು. ಅವತ್ತು ಅವ್ರಿಗೆ ಅರಿವಾಯ್ತು, ಅಯ್ಯಯ್ಯೋ ನಾನು ಇಷ್ಟೆಲ್ಲ ಕೋಟಿ ಕೋಟಿ ಹಣ ಮಾಡಿದ್ರು ವಿದ್ಯೆ ಇಲ್ಲದೆ ಎಂತ ಅವಮಾನಕ್ಕೆ ನಾನು ಗುರಿಯಾದೆ ಅಂತ ಹೇಳಿ ಅವತ್ತು ಹೇಳಿದ್ರು. ಅಯ್ಯೋ ಅವತ್ತು ನನಗೆ ಹಣಕ್ಕಿಂತ ಹೆಚ್ಚು ವಿದ್ಯೆ ಬೇಕು ಅಂತ ಅವತ್ತು ನನಗೆ ಅನ್ನಿಸ್ತು. ಹೀಗೆ ಅನೇಕ ಉದಾಹರಣೆಗಳು ನಮ್ಮ ನಿತ್ಯ ಜೀವನದಲ್ಲಿ, ನಿಜ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಡೆಯುವಂತವೇ ನೋಡ್ತೀವಿ. ಆದರೂ ನಮಗೆ ಈ ಬೇಕು ಬೇಕು ಅನ್ನೋ ಬಯಕೆ ಮಾತ್ರ ತಣ್ಣಗಾಗ್ಲಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬಹುಶಃ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅನ್ಸುತ್ತೆ. ಯಾವಾಗ ಮನುಷ್ಯನಿಗೆ ಬೇಕು ಬೇಕು ಅನ್ನೋದು ಸಾಕು, ಸಾಕು ಸಾಕು ಅನ್ನೋದು ಬೇಕು ಅಂತ ಅರಿವಿಗೆ ಬರುತ್ತೋ ಅವತ್ತು ಅವನು ನಿಜವಾದ ಮನುಷ್ಯನಾಗ್ತಾನೆ ಎಂಬ ಮಾತಿನೊಡನೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದೆ ಇನ್ನೊಂದು ಘಟನೆಯನ್ನ ತಮ್ಮ ಮುಂದೆ ತೆಗೆದುಕೊಂಡು ಬರ್ತಾನೆ. ನಮಸ್ಕಾರ.